ಶಿವಮೊಗ್ಗ ಸಂಸದರಾಗಿರುವಂತಹ ಬಿವೈ ರಾಘವೇಂದ್ರ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ಪ್ರಯತ್ನ ನೇರವಾಗಿ ಹೆಸರು ಉಲ್ಲೇಖ ಮಾಡಿಲ್ಲ ಸರ್. ಎನ್ಜಿಒಗಳು ಖಾಸಗಿ ಸಂಸ್ಥೆಗಳು ಅಂತ ಹೇಳಿದ್ದಾರೆ. ಕಾರ್ಯಚಟುವಟಿಕೆಗಳನ್ನ ನಿರ್ಬಂಧಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸರ್ಕಾರದ ಈ ತೀರ್ಮಾನಕ್ಕೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ನಾವೆಲ್ಲರೂ ಕೂಡ ಕಠೋರವಾಗಿ ಖಂಡಿಸ್ತೀವಿ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ RSS ನ ಕಣ್ಮುಂದೆ ಇಟ್ಕೊಂಡೇ ಅವರು NGO ಮತ್ತೆ ಇತರ ಸಂಘ ಸಂಸ್ಥೆಗಳು ಅಂತ ಹೇಳಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದನ್ನ ಮುಂದಿನ ಒಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ವಿಶೇಷವಾಗಿ ಮೊನ್ನೆ ಖರ್ಗೆ ಅವರು ಹೇಳಿದ್ರು, ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧಿಸುವಂತೆ ಆಕ್ಟಿವಿಟೀಸ್ ಗಳನ್ನ ತಡಿಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಬರೆದಿದ್ರು. ನಾನು ಅವತ್ತು ಕೂಡ ಹೇಳಿದ್ದೆ, ಇದು ಈ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ದಿವಾಳಿತನಕ್ಕೆ ಒಂದು ಸಾಕ್ಷಿ ಅಂತ ನಾನು ಏನ್ ಹೇಳಿದ್ದೆ, ಆ ತಪ್ಪನ್ನ ಈ ಒಂದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಮುಖಾಂತರ ಮತ್ತೊಮ್ಮೆ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೋಸ್ಕರ ಅವರು ಹೊರಟಿದ್ದಾರೆ. ಈ ಓಲೈಕೆ ರಾಜಕಾರಣಕ್ಕೋಸ್ಕರ ಹಿಂದೂ ವಿರೋಧಿ ನಿಲುವುಗಳಿಗೆ ಕನ್ನಡಿ ಹಿಡಿದಿದೆ ಈ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರದ ಒಂದು ನಡೆ ಏನಿದೆ ಎಲ್ಲರೂ ಕೂಡ ನಾಚಿಕೆಗೇಡಿತನ ಒಂದು ನಡೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಕೋಟ್ಯಾಂತರ ದೇಶ ಪ್ರೇಮಿ ನಾಗರಿಕರ ಭಾವನೆಗಳಿಗೆ ಒಂದು ಅವಮಾನ ಮಾಡುವಂತ ಧಕ್ಕೆ ತರುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸೊ ತಮ್ಮ ಪ್ರಕಾರ RSS ನ ಸರ್ಕಾರ ಟಾರ್ಗೆಟ್ ಮಾಡೋದಕ್ಕೆ ಏನು ಕಾರಣ? ಅಂತದ್ದೇನು ಮಾಡಿದೆ RSS ಅಂತ ಹೇಳಿ ಸರ್? ವಿಶೇಷವಾಗಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ದೊಡ್ಡ ಒಂದು ಶಕ್ತಿಯಾಗಿ ರಾಷ್ಟ್ರದ ಹಿತವನ್ನು ಇಟ್ಟುಕೊಂಡು ಶಕ್ತಿ ತುಂಬುತ್ತಿರುವಂತ ಒಂದು ತಾಯಿಯ ಸ್ಥಾನದಲ್ಲಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹಾಗಾಗಿ ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಧಕ್ಕೆ ತರಬೇಕು, ಅದ್ರ ಮುಖಾಂತರ ಮೂಲ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮುಟ್ಟುವಂತ ಕೆಲಸವನ್ನ ಮಾಡಿದ್ರೆ ಭಾರತೀಯ ಜನತಾ ಪಕ್ಷವನ್ನ ರಾಜಕೀಯವಾಗಿ ಕ್ಷೀಣಿಸಬಹುದು ಅಂತ ಹೇಳಿ ಎಲ್ಲೋ ಒಂದ್ ಕಡೆಗೆ ಈ ರೀತಿಯಂತ ಒಂದು ಅಹಂಕಾರದ ಒಂದು ನಡೆ ಇವ್ರು ಮಾಡ್ತಾ ಇದ್ದಾರೆ. ನಾನು ಇವರಿಗೆ ಇಷ್ಟು ಮಾತ್ರ ಹೇಳ್ತೀನಿ, ಇವ್ರಿಗೆ ತಾಕತ್ತಿದ್ರೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿರುವಂತ PFI ಇರ್ಬೋದು, SDPI ಇರ್ಬೋದು, ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೆ ಇವ್ರಿಗೆ ಚಾನ್ಸಸ್ ಇದೆಯಾ, ಅವರಿಗೆ ಅವಕಾಶಗಳು ಇದೆಯಾ? ಅದೇ ರೀತಿ ಅವ್ರ ಮೇಲಿದ್ದಂತ ಕಾರ್ಯಕರ್ತರ ಮೇಲಿದ್ದಂತ ಕೇಸ್ಗಳನ್ನ ಮೊನ್ನೆ ವಾಪಸ್ ಪಡೆದುಕೊಂಡಿದ್ದು ಕೂಡ ಅವ್ರಿಗೆ ಆ ಸಂದರ್ಭದಲ್ಲಿ ಸಂವಿಧಾನ ಹೆಸರು ನೆನಪಾಗ್ಲಿಲ್ವಾ ಇವ್ರಿಗೆ? ಅಂದ್ರೆ ಈ ರೀತಿ ಮತ ಬ್ಯಾಂಕಿನ ಓಲೈಕೆಗೋಸ್ಕರ ಒಂದು ಸಮುದಾಯಕ್ಕೆ ಇವತ್ತು ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಇವತ್ತು ಈ ರೀತಿ ಅಂತ ಒಂದು ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಸರ್, ಈಗ ಯಾವುದೋ ಒಂದು ಸಂಘಟನೆಯನ್ನ ವಿರೋಧ ಮಾಡಬೇಕು ಅಂತಂದ್ರೆ ಆ ಸಂಘಟನೆ ಒಂದೋ ದೇಶದ್ರೋಹಿ ಕೆಲಸದಲ್ಲಿ ಭಾಗಿಯಾಗಿರ್ಬೇಕು, ಇಲ್ಲ ಸಮಾಜ ವಿರೋಧಿ ಚಟುವಟಿಕೆಯನ್ನ ಮಾಡ್ತಿರ್ಬೇಕು. ಅಂಥ ಕೃತ್ಯಗಳು RSS ಸಂಘಟನೆಯಿಂದ ಆಗ್ತಿದೆಯಾ ಅಂತ ಹೇಳಿ ಯಾಕೆ ಸರ್ಕಾರ ಆ ರೀತಿ ಅದನ್ನ ಪೋರ್ಟ್ರೇ ಮಾಡುವಂತಹ ಪ್ರಯತ್ನ ಮಾಡುತ್ತೆ? ಹಾಗಾದ್ರೆ ಸ್ಪಷ್ಟವಾಗಿ ಪ್ರಿಯಾಂಕಾ ಅವರು ಬಳಸಿದಂತ ಪದ ಏನಿದೆ ರಾಷ್ಟ್ರ ವಿರೋಧಿ ಚಟುವಟಿಕೆ ಅಂತ ಹೇಳಿ, ಒಂದು ಗುಲಿಗಂಜಿ ಆದ್ರೂ ಕೂಡ ಇಡೀ ದೇಶದಲ್ಲಿ ಒಂದು ಉದಾಹರಣೆ ಕೊಡುವಂತ ಒಂದು ಪ್ರಯತ್ನ ನಿಮ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗತ್ತಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಕೈಯಲ್ಲಿ ದಂಡವನ್ನ ಅದೊಂದು ಯಾವುದೋ ಒಂದು ಆಯುಧ ಅನ್ನೋ ರೀತಿಯಲ್ಲಿ ನೀವು ಪ್ರತಿಬಿಂಬಿಸುವಂತ ಕೆಲಸವನ್ನ ನಿಮ್ಮ ಪತ್ರದಲ್ಲಿ ನೀವು ಮಾಡಿದಿರಿ. ಯಾವ್ದಾರ ಒಂದು ದಂಡದ ಮುಖಾಂತರ ನಮ್ಮ ಗಣವೇಶ ಅದ್ರ ಬಗ್ಗೆ ನೀವು ಅವಹೇಳನವಾಗಿ ಮಾತಾಡುವಂತ ಕೆಲಸವನ್ನ ನೀವು ಮಾಡಿದಿರಿ. ಮೊನ್ನೆ DK ಶಿವಕುಮಾರ್ ಅವರು ಸಹಜವಾಗಿ ನೇರವಾಗಿ ಒಬ್ಬ ಶಾಸಕನ ತಲೆ ಮೇಲಿದ್ದಂತ ಟೋಪಿಯನ್ನ ಕಪ್ ಟೋಪಿ MLA ಅಂತ ಕರೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈ ರೀತಿಯಂತ ಒಂದು ಜಲಸ್ಸು ಈ ರೀತಿಯ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಮಾಜಿ ಪ್ರಧಾನಮಂತ್ರಿಗಳಂತ ಇಂದಿರಾ ಗಾಂಧಿ ಅವರು ಕೂಡ ಈ ಒಂದು ಸವಾಲನ್ನ ಹಿಮ್ಮೆಟ್ಟಿಸಿದ್ದು ಕೂಡ ಅದು ನಮ್ಮ ಸಂಘದ ಒಂದು ಪರಿವಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ತಪ್ಪು ಮಾಡ್ತಾ ಇದ್ದಾರೆ. ಸ್ವಯಂಕೃತ ಅವರ ರಾಜಕೀಯ ಒಂದು ಗುಂಡಿಯನ್ನ ಅವ್ರು ತೋಡ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಇನ್ನೊಂದು ಕೈ ಜೋಡಿಸುವಂತ ಪ್ರಯತ್ನ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಸರ್ಕಾರದ ಈ ತೀರ್ಮಾನದಿಂದ RSS ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತೀರಿ? ಅದೇ ಯಾವ್ದೇ ಗುಲ್ಗಂಜಿ ಕೂಡ ಆಗಲ್ಲ. ಇವ್ರು ಏನೇ ಹೋಮ್ವರ್ಕ್ ಮಾಡಿದ್ರು ಕೂಡ ಮತ್ತೆ ಅವ್ರಿಗೆ ಗೊತ್ತಿದೆ ಇದರಿಂದ ಏನೂ ಆಗಲ್ಲ ಅಂತ ಹೇಳಿ. ಎಲ್ಲೋ ಒಂದು ಅನ್ಯ ಕೋಮವನ್ನ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಂತ ಸ್ಟೇಟ್ಮೆಂಟ್ಸ್ಗಳು ಇದು ಯಾವ್ದು ನಿಲ್ಲಲ್ಲ ಅಂತಾನೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಈ ತರ ತಪ್ಪು ಮಾಡೇ ಇವತ್ತು ದೇಶದಲ್ಲಿ ಕೇವಲ 1-2 ರಾಜ್ಯದಲ್ಲಿ ಇವ್ರ ಅಧಿಕಾರ ಇದೆ. ಅದನ್ನು ಕೂಡ ಕೊನೆ ಮಳೆ ಹೊಡೆಕೊಳ್ಳುವಂತ ಕೆಲಸವನ್ನ ಈ ಒಂದು ಕ್ಯಾಬಿನೆಟ್ನ ಈ ತೀರ್ಮಾನದ ಮುಖಾಂತರ ಮಾಡ್ಕೊಳ್ತಾ ಇದ್ದಾರೆ ಸರ್. ರೈಟ್ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.